ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಸೊ ಇವತ್ತು ಬಂದು ಬುಧವಾರ, ದೀಪಾವಳಿ ಹಬ್ಬ ಇದೆ. ಸೊ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಸೊ ಆದಷ್ಟು ಪಟಾಕಿಗಳನ್ನ ಹೊಡೆಯೋದು ಅವಾಯ್ಡ್ ಮಾಡಿ. ಸೊ ಪೊಲ್ಯೂಷನ್ನ ತಪ್ಪಿಸಿ, ಹಾಗೆಯೇ ಇದ್ರ ಜೊತೆ ತುಂಬಾ ಹುಷಾರಾಗಿ ಪಟಾಕಿಗಳನ್ನ ಹೊಡೀರಿ ಅಂತ ಹೇಳ್ತೀನಿ. ಸೊ ತುಂಬಾ ಯಾವುದೇ ರೀತಿ ತೊಂದರೆಗಳಾಗದೇ ಇರೋ ಥರ, ಪ್ರಾಬ್ಲಮ್ಗಳಾಗದೇ ಇರೋ ಥರ ಹುಷಾರಾಗೆ ಪಟಾಕಿಗಳನ್ನ ಹಚ್ಚಿ ಅಂತ ಹೇಳ್ತೀನಿ. ಸೊ ಇದರಿಂದ ಸಿಕ್ಕಾಪಟ್ಟೆ ವರ್ಷನೇ ಯಾವುದಾದ್ರೂ ಒಂದು ಕೇಸ್ಗಳಿದ್ದೇ ಇರುತ್ತೆ ದೀಪಾವಳಿ ಹಬ್ಬದ ದಿನ. ಅಲ್ಲಂಗಾಯ್ತು ಇಲ್ಲಿಂಗಾಯ್ತು ಅನ್ನೋ ಥರ. ಸೊ ಆದಷ್ಟು ಚಿಕ್ಕ ಮಕ್ಳ ಕೈಲೂ ಕೂಡ ಪಟಾಕಿಗಳನ್ನ ಕೊಡೋಕೆ ಹೋಗಬೇಡಿ. ಕೊಟ್ಟರು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಅವ್ರು ಯಾವುದು ಕಂಫರ್ಟಬಲ್ ಹೊಡಿತಾರೋ ಆ ರೀತಿ ಇರೋ ಪಟಾಕಿಗಳನ್ನ ಕೊಡಿ. ಆದಷ್ಟು ದೂರ ಇದ್ದು ಹೊಡೀರಿ ಅಂತ ಹೇಳ್ತೀನಿ. ಸೊ ನಾನಂತೂ ಬಿಲ್ಕುಲ್ ನನ್ನ ಪಟಾಕಿಗಳ ಹತ್ರನೇ ಹೋಗಲ್ಲ, ಹೊಡಿಯೋದಿಲ್ಲ. ಇನ್ನು ಹುಡುಗರು ಕೈಲೂ ಕೂಡ ಕೊಡಲ್ಲ. ಇನ್ನೇನಿದ್ರೂ ಅದೇ ಹೇಳಿದ್ನಲ್ಲ, ಸುರ್ಸುರ್ ಬತ್ತಿ ಸ್ಪಾರ್ಕಲ್ ಕ್ಯಾಂಡಲ್ ಅಂತ. ಸೊ ಆ ಥರದ್ದಷ್ಟೇ ನಾವು ಹಚ್ಚುವಂಥದ್ದು. ಸೊ ನೋಡೋಣ, ಇವತ್ತು ಬೇಗನೆ ಇದ್ದೀನಿ. ಇನ್ನು ಫುಲ್ ಏನಾಗಿದೆ, ಲೈಟಾಗಿ ಕೆಮ್ಮು ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಥ್ರೋ ಇನ್ಫೆಕ್ಷನ್ ಆಗಿತ್ತು ಅವತ್ತಿಂದ. ಅದಕ್ಕೋಸ್ಕರ ಇವಾಗ ಶುಂಠಿ ಕಾಫಿ ಇಟ್ಟಿದ್ದೀನಿ. ಸೊ ಮೋಕ್ಷಿ ನಾನು ರಿಷಿ 3 ಜನ ಕುಡಿಯೋಣ ಅಂದ್ಬಿಟ್ಟು ಒಂದು ಅರ್ಧ ಲೋಟ ಕುಡಿಯೋಣ ಅಂದ್ಬಿಟ್ಟು ಬೆಳಗ್ಗೆನೆ ಕಾಫಿ ಏನು ಕುಡಿತಾ ಇಲ್ಲ, ಇವಾಗ ಮಾಡ್ತಾಯಿಲ್ಲ. ಸೊ ಹಂಗಾಗಿ ಶುಂಠಿ ಕಷಾಯನ ಅಂದರೆ ಶುಂಠಿ ಮೆಣಸು, ಚಕ್ಕೆ ಲವಂಗ ಆ ಥರ ಎಲ್ಲನೂ ಹಾಕಿದ್ದೀನಿ, ಬೆಲ್ಲ ಎಲ್ಲನೂ ಹಾಕಿದ್ದೀನಿ. ಸೊ ಅದನ್ನು ಕುಡಿಯೋಣ ಇವಾಗ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಟಿಫನ್ ಎಲ್ಲ ಮಾಡಬೇಕು. ಸೊ ಟಿಫನ್ ಬಂದು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಹುಡುಗರು ಕೂಡ ಆಲ್ರೆಡಿ ಎದ್ದಿದ್ದಾರೆ. ಸೊ ಇನ್ನು ಕೆಲಸ ಅಂತಂದರೆ ಮನೆ ಕೆಲಸ, ಅಡುಗೆ, ಅದು ಇದು ಪೂಜೆ ಅಂತ ಎಲ್ಲ ಇರುತ್ತೆ. ಸೊ ಎಲ್ಲ ಕೆಲಸಗಳನ್ನು ಮಾಡಬೇಕು. ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತಿದ್ದೀರಾ ಹಬ್ಬನ ಕಮೆಂಟ್ ಮಾಡಿ, ಓಕೆನಾ? ಇನ್ನು ಹಬ್ಬದ ದಿನ ಎಷ್ಟೇ ಬೇಗ ಇದ್ರೂ ಕೆಲಸಗಳು ಮಾತ್ರ ಮುಗಿಯೋದಿಲ್ಲ, ಟೈಮ್ ಮಾತ್ರ ಓಡ್ತಾನೆ ಇರುತ್ತೆ. ಇನ್ನು ಕೂತ್ಕೊಂಡ್ರೂ ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಿತ್ತು, ಅದೆಲ್ಲ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಬಂದಿತ್ತು. ಅದನ್ನೆಲ್ಲ ಒಂದ್ಸಲೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲನೇ ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಎಲ್ಲ ಮಾಡಿಬಿಡೋಣ, ಸದ್ಯಕ್ಕೆ ಮಧ್ಯಾಹ್ನಕ್ಕೂ ಇದೇ ಆಗುತ್ತೆ ಅಂತ ಅನ್ನೋ ಒಂದು ಪ್ಲ್ಯಾನಲ್ಲಿ ಪುಳಿಯೋಗರೆನೇ ಮಾಡ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಎಣ್ಣೆಯಲ್ಲಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ. ಸೊ ನೆಕ್ಸ್ಟು ಅದೇ ಎಣ್ಣೆಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಪಪ್ಗಳ ಥರ ಆ ಥರ ಬಿಡಿಸಿ ಹಾಕ್ಕೊಂಡಿಲ್ಲ. ಟೈಮ್ ಇತ್ತು ಅನ್ನೋದಾದರೆ ಆ ರೀತಿ ಬಿಡಿಸ್ಬಿಟ್ಟು ಇಟ್ಕೊಂಡಿರ್ತೀನಿ. ಟೈಮ್ ಇಲ್ಲ ಅಂದಾಗ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊತೀನಿ. ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗೆಯೇ ಒಂದು ಸೈಡು ಹುಣಸೆ ರಸ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರೆಸ್ಕೊಂಡಿದ್ದೆ. ಚೆನ್ನಾಗಿ ಕುದ್ದು ಗಟ್ಟಿಯಾಗಿತ್ತು ಅದು ಕೂಡ. ಸೊ ಇದನ್ನೆಲ್ಲ ಹಾಕಿದ ಮೇಲೆ ಹುಣಸೆ ರಸನೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ನಾನೇ ಮಾಡಿರುವಂಥ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ನು ಕೂಡ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಅದನ್ನು ಕೂಡ ಹಾಕ್ಕೊಂಡೆ. ಸೊ ಅದು ಆಲ್ರೆಡಿ ಖಾಲಿಯಾಗಿತ್ತು, ಹಾಗಾಗಿ ಅದ್ರ ಜೊತೆ ಮಾಮೂಲಿ MTR ಪ್ಯಾಕೆಟ್ ಎಲ್ಲ ಪುಳಿಯೋಗರೆ ಪೌಡರ್ ಬರುತ್ತಲ್ಲ, ಸೊ ಅದು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡರ್ದು ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ವೋ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿನ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕರೆದಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದನ್ನೆಲ್ಲ ಹಾಕ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಫೈನಲಿ ಪುಳಿಯೋಗರೆ ರೆಡಿ ಆಗುತ್ತೆ. ಸೊ ನಾನು ಯಾವಾಗಲೂ ಇದೇ ರೀತಿಯೇ ಪುಳಿಯೋಗರೆ ಮಾಡುವಂಥದ್ದು. ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇನ್ನು ಬಿಸಿ ಅನ್ನಕ್ಕೆ ಸ್ವಲ್ಪ ಗೊಜ್ಜನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟನ್ನು ಕಲಿಸ್ಕೊಂಡ್ರೆ
ಪುಳಿಯೋಗರೆ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಟೈಮ್ ಆಲ್ರೆಡಿ ಆಗಿತ್ತಲ್ಲ, ಟಿಫನೆಲ್ಲ ತಿಂದುಬಿಟ್ಟೇ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹುಡುಗರಿಗೂ ಕೂಡ ಹಾಕ್ಕೊಟ್ಬಿಟ್ಟು ನಾನು ಕೂಡ ಟಿಫನ್ನ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಇವಾಗ ಪೂಜೆ ಮಾಡಬೇಕು. ಸೊ ಹೇಗೆ ಕಾಣಿಸ್ತಿದೆ ಡ್ರೆಸ್ಸು? ಸೊ ಗ್ರೇ ಕಲರ್ ಡ್ರೆಸ್ಸು. ಇದು ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೆ ಮೀಶೋನಲ್ಲಿ. ಫುಲ್ಲು ಲೆಂತಿಯಾಗಿದೆ. ಇದನ್ನೇ ನಾನು ಮತ್ತೆ ಕೆಳಗಡೆ ಸ್ಟಿಚ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಕರೆಕ್ಟಾಗಿದೆ, ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ಬಂದು ಪೂಜೆ ಮಾಡಬೇಕು. ಇನ್ನು ನೈವೇದ್ಯಕ್ಕೆ ಸ್ವಲ್ಪ ಕಡಲೆಕಾಳೆಲ್ಲ ಬೇಯಿಸಿಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ನನ್ನ ಮೇಕಪ್ ಬಂದು ಇಷ್ಟೇ. ಸಂಜೆ ಹೆಂಗಿದ್ರು ಸ್ಯಾರಿ ಏನಾದರೂ ಹಾಕ್ಕೊಂಡ್ರೆ ವೇರ್ ಮಾಡಿದ್ರೆ, ಸ್ಯಾರಿ ವೇರ್ ಮಾಡೋ ಡೌಟು. ಸೊ ನೋಡೋಣ, ಮಾಡಿದ್ರೆ ಅವಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂದ್ಬಿಟ್ಟು. ಇನ್ನು ಫಸ್ಟೇ ಕಡಲೆಕಾಳೆಲ್ಲ ಬೇಯಿಸಿಟ್ಬಿಟ್ಟು ಹೋಗಿದ್ದೆ. ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಚೆನ್ನಾಗಿ ಬೆಂದಿದೆ ಕಡಲೆಕಾಳು, ಮತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಗೈಸ್, ಆಲ್ರೆಡಿ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಹಿಂದಿನ ದಿನ ಎಲ್ಲ ಸ್ವಲ್ಪ ದೀಪ ಎಲ್ಲ ಹಿಟ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಚಿದ್ನಲ್ಲ, ಹಾಗಾಗಿ ಇವತ್ತು ಬೇಗ ಈಸಿ ಆಯಿತು ಹಬ್ಬದ ದಿನ. ಸೊ ಪೂಜೆ ಮಾಡ್ತಾ ಇರೋದು ಕೂಡ ಲೇಟೇ, ಆದರೂ ಈಸಿ ಆಯಿತು ಅಷ್ಟೇ. ದೀಪ ತೊಳೆಯೋದಿಲ್ಲ ಅಂದರೆ ಕೆಲಸ. ಸೊ ಹಬ್ಬದ ದಿನ ದೇವ್ರ ಮನೆ ಕ್ಲೀನ್ ಮಾಡೋದು ಮತ್ತು ದೀಪಗಳೆಲ್ಲ ತೊಳೆಯೋದು ಆ ಕೆಲಸ ಇಲ್ಲ ಅಂದರೆ ಬೇಗ ಈಸಿ ಆಗಿಬಿಡುತ್ತೆ. ಏನು ಫ್ರೆಶ್ ಅಪ್ ಆಗಿ ಬಂತು, ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಹೂವು ಹಾಕ್ಕೊಂಡು ಪೂಜೆನ ಮಾಡ್ಕೊಬಿಡ್ಬೋದು ಈ ಸಿಂಪಲ್ಗೆ. ಸೊ ಇವಾಗ ಆಲ್ರೆಡಿ ಎಲ್ಲನೂ ಮಾಡಿದ್ದೀನಿ. ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಬಂದು ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗೋ ಮುಂಚೆನೇ ಕಡಲೆಕಾಳೆಲ್ಲ ಬೇಯಿಸಿಟ್ಬಿಟ್ಟು ಹೋಗಿದೆ. ಸೊ ಇವಾಗ ಅದನ್ನು ಸ್ವಲ್ಪ ಮಸಾಲೆ ರುಬ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಕಡಲೆಕಾಳು ಉಸ್ಲಿನ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ಬೇಗ ಬೇಗ ಮುಗಿಸ್ಕೊತೀನಿ ಕೆಲಸನ. ಸೊ ಇನ್ನು ಇದು ಕಡಲೆಕಾಳು ಉಸ್ಲಿಗೆ ಮಸಾಲೆ ಬಂದು ಒಂದು 4-5 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಅಷ್ಟೇನೇನು ಮಸಾಲೆ ಎಕ್ಸ್ಟ್ರಾ ಏನು ಹಾಕೊಂಡಿಲ್ಲ. ಇಷ್ಟನ್ನು ಹಾಕ್ಕೊಂಡು ಬೇಕು ಅಂದರೆ ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದೆಲೆಷ್ಟು ಪುದೀನ ಹಾಕ್ಕೊಂಡು ನಡೆಯುತ್ತೆ. ನಾನು ಪುದೀನ ಮತ್ತು ಕರಿಬೇವು ಸ್ಕಿಪ್ ಮಾಡಿದ್ದೀನಿ. ಕರಿಬೇವು ಒಗ್ಗರಣೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು. ಸೊ ಇಷ್ಟನ್ನು ಹಾಕ್ಕೊಂಡು ನೀರನ್ನು ಹಾಕ್ತಂತೆ ಗ್ರೈಂಡ್ ಮಾಡಿಕೊಂಡ್ರೆ ಕಳುಸ್ಲಿಗೆ ಮಸಾಲೆ ರೆಡಿ ಆಗುತ್ತೆ. ಈ ಥರ ಸ್ವಲ್ಪ ತರಿಯಾಗಿ ನೀರು ಹಾಕ್ತಂತೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಇನ್ನೊಂದು ರೌಂಡು ಓಡಿಸ್ತೀನಿ ಇದನ್ನು ಮಿಕ್ಸಿನ. ಸೊ ಕಡಲೆಕಾಳು ಉಸ್ಲಿ ಎಲ್ಲ ರೆಡಿ ಆಯಿತು ಆಲ್ರೆಡಿ. ಮಸಾಲೆ ಎಲ್ಲ ಹಾಕಿದ್ದೀನಿ. ಸೊ ಹಂಗಾಗಿ ಒಂದು ನಿಮಿಷ ತೆಗೆದುಕೊಂಡ್ರೆ ರೆಡಿ ಆಗುತ್ತೆ. ಆಮೇಲೆ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ.
ನೆಕ್ಸ್ಟ್ ಬಂದು ಸ್ವಲ್ಪ ಹೊಸ್ಲ ಹತ್ರ ಎಲ್ಲ ಹೊಸ್ಲೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಹಾಕಿ ರಂಗೋಲಿನೆಲ್ಲ ಬಿಟ್ಕೊತಾ ಇದ್ದೀನಿ. ನಾನು ಈ ರೀತಿ ಹಬ್ಬಗಳೆಲ್ಲ ಸ್ವಲ್ಪ ಬಿಡ್ಸೋಕ್ಕೆ ರಂಗೋಲಿ ಸ್ಟೆನ್ಸಿಲ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ಮುಂಚೆನೇ ಮೀಶೋನೆಲ್ಲ ಬುಕ್ ಮಾಡಿ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಒಂದು ವೀಡಿಯೋದಲ್ಲೇ ಮಾಡಿ ಹಾಕಿದ್ದೀನಿ. ಸೊ ನೋಡಿ ಬೇಕಿದ್ರೆ ಅದನ್ನು ಕೂಡ. ಸೊ ಈ ಥರ ಬೇಗ ಬೇಗ ಈಸಿಯಾಗಿ ಬಿಡಿಸ್ಕೋಬೋದು ಟೈಮ್ ಇಲ್ಲ ಅಂತ ಅಂದಾಗ. ಸೊ ನಾನು ಈ ರೀತಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇನ್ನು ತುಳಸಿ ಕಟ್ಟೆ ಹತ್ರ ಇದ್ದಂಥ ಫಾಟ್ಗಳಲ್ಲಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು. ಅದೆಲ್ಲ ಒಂದು ದಿನ ಪೂರ್ತಿ ಇಡೀ ದಿನ ಕೆಲಸ ಆಯಿತು ನನಗೆ. ಸೊ ನೋಡ್ತಿರ್ಬೋದು, ಒಂದು ಮೂಟೆ ಆಗುವಷ್ಟು ಅದರಲ್ಲಿದ್ದಂಥ ಪಾಟಲ್ಲಿದ್ದಂಥ ಹಳೆ ಮಣ್ಣನ್ನೆಲ್ಲ ತೆಗೆದು ನನಗೆ ಎಷ್ಟು ಬೇಕೋ ಫಾಟು ಬರೀ 3 ಫಾಟ್ ಅಷ್ಟೇ ಇಟ್ಟಿರೋದು. ಸೊ ಎಲ್ಲನೂ ಎತ್ತಿ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ಬೇಡ ಅಂತ ಹೇಳ್ಬಿಟ್ಟು. ಈ ರೀತಿ ಕಷ್ಟ ಆಗುತ್ತೆ ಬಾಡಿಗೆ ಮನೆಗಳಲ್ಲಿ ಈ ಥರ ಪಾಟ್ಗಳನ್ನ ಮೇಂಟೈನ್ ಮಾಡೋದು, ಗಿಡಗಳನ್ನ ನೆಡೋದು, ಈ ರೀತಿ ತುಂಬಾ ಹಿಂಸೆ ಸಿಕ್ಕಾಪಟ್ಟೆ. ಅದಕ್ಕೆಲ್ಲ ಚೆನ್ನಾಗಿ ಸ್ಪೇಸ್ ಇರಬೇಕು. ನಮಗೆ ಹೊರಗಡೆ ಅಷ್ಟೊಂದು ಸ್ಪೇಸ್ ಇಲ್ಲದಿರೋ ಕಾರಣ ಎಲ್ಲನೂ ಕೂಡ ತೆಗೆದುಬಿಟ್ಟು ಬರೀ ತುಳಸಿ ಗಿಡ ಮತ್ತು ಒಂದು ಅಲೋವೆರಾ ಜೆಲ್ದು ಗಿಡ, ಅದೊಂದು ಇನ್ನೊಂದು ಜೇಡ್ ಪ್ಲ್ಯಾಂಟ್, ಈ 3 ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಸಾಕು ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ರೆಡಿ ಆಗಿತ್ತಲ್ಲ ಆಲ್ರೆಡಿ ದೇವ್ರ ಮನೆ ಕೂಡ. ಸೊ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಸಾಂಬ್ರಾಣಿ ಹೊಗೆನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಧೂಪನೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಬಂದು ನಾನೇನು ಕಡಲೆಕಾಳು ಉಸ್ಲಿ ಮಾಡಿಟ್ಟಿದ್ದೆ. ಸೊ ಅದನ್ನು ಕೂಡ ತೊಗೊಂಡೋಗಿ ದೇವ್ರ ಮುಂದೆ ನೈವೇದ್ಯಕ್ಕೆ ಅರ್ಪಿಸಿ ನಂತರ ಪೂಜೆನೆಲ್ಲ ಮಾಡ್ತಾಯಿದ್ದೀನಿ. ಏನು ಬೇಕು? ಪ್ರಸಾದ ತಿನ್ಬೇಕಾಗ ನೀವು
ಸೊ ಹುಡುಗ್ರಿಗೆ ಹಾಕೊಡ್ತಾ ಇದ್ದೀನಿ ತಿನ್ಬೇಕಂತೆ. ಮೋಕ್ಷ ಈ ಥರ ಕಾಳು ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಾಬೂಲ್ ಕಡಲೆ ಪಲ್ಯ ಮತ್ತು ಈ ಥರ ಕಡಲೆಕಾಳು ಉಸ್ಲಿ, ಈ ಥರ ಒಟ್ಟಿನಲ್ಲಿ ಕಾಳು ಹಾಕೋದಂದ್ರೆ ಎಲ್ಲ ಐಟಮ್ ಇಷ್ಟ ಆಗುತ್ತೆ. ಸೊ ಇವನಿಗೋಸ್ಕರನೇ ಅಂತಲೇ ಮಾಡಿದ್ದು ಇವತ್ತು. ಅಂದರೆ ಸ್ವೀಟ್ ಅಷ್ಟಾಗಿ ತಿನ್ನಲ್ಲ ಇವನು, ಹಾಗಾಗಿ ಇದಾದರೆ ತಿಂತಾನೆಲ್ಲ, ಸ್ವಲ್ಪ ಖಾರ ಇದ್ರೆ ಅಂದ್ಬಿಟ್ಟು ಮಾಡಿದ್ದೀನಿ. ಇನ್ನು ಇವಾಗ ಅಡುಗೆ ಬಂದು ಇವಾಗೇನು ಮಾಡ್ತಾಯಿಲ್ಲ. ಸೊ ಪುಳಿಯೋಗರೆ ಎಲ್ಲ ಇದೆಯಲ್ಲ, ಹಾಗಾಗಿ ಸೊ ಪುಳಿಯೋಗರೆ ಮತ್ತು ಕಡಲೆಪುರಿ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಯಸ ಸ್ವಲ್ಪ ಹಬ್ಬದ ದಿನ ಸ್ವೀಟ್ ಮಾಡೋಣ ಏನಾದರೂ ಅಂತ. ರಿಷು ಮತ್ತು ನಾನೆಲ್ಲ ಆಲ್ಮೋಸ್ಟ್ ಸ್ವೀಟ್ ತಿಂತೀವಿ, ಹಾಗಾಗಿ ಇವತ್ತು ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾರ್ಮಲಾಗೆಲ್ಲ ಹಾಲ್ಕೀರು ಜಾಮೂನೆಲ್ಲ ಅದೆಲ್ಲ ಮಾಡ್ತಿರ್ತೀವಿ. ಸೊ ಇವತ್ತು ಹಂಗಾಗಿ ಇವತ್ತು ಸ್ವಲ್ಪ ಕ್ಯಾರೆಟ್ ಎಲ್ಲ ಇದೆಲ್ಲ ಅಂದ್ಬಿಟ್ಟು ಕ್ಯಾರೆಟ್ ಪಾಯಸನ ಮಾಡ್ತಾಯಿದ್ದೀನಿ. ತಗೊಳ್ಳೋ ನೋಡಿ ಕುತ್ಕೊಂಡು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಹಬ್ಬದ ದಿನ ಏನೋ ಒಂಥರ ಕಳೆ ಬಂದಂಗೆ ಆಗಿಬಿಡುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬಾ ನೆಮ್ಮದಿ ಇರುತ್ತೆ ಪೂಜೆ ಆದ ತಕ್ಷಣ. ಇನ್ನು ಹುಡುಗರಿಗೂ ಕೂಡ ಪ್ರಸಾದನೆಲ್ಲ ಅಂದರೆ ಕಡ್ಲೆ ಪುಗ್ರಿ ಏನು ಮಾಡಿದೆ ಅದನ್ನೆಲ್ಲ ಕೊಟ್ಟಿದ್ದೀನಿ ತಿನ್ನಲಿ ಅಂತ ಹೇಳ್ಬಿಟ್ಟು. ಇನ್ನು ನಾನು ಹಾಕಿರುವಂಥ ಡೋರ್ ಮ್ಯಾಟ್ ಬಂದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಹಬ್ಬದ ದಿನ. ಅದರಲ್ಲಿ ಈ ರೀತಿ ರಂಗೋಲಿನೆಲ್ಲ ಬಿಡ್ಸೋಕ್ಕೆ ಟೈಮ್ ಇಲ್ಲ ಅಂದವರು ಈ ರೀತಿ ಆರಾಮಾಗಿ ಒಂದು ಮ್ಯಾಟನ್ನು ಹಾಕ್ಕೊಂಡ್ರೆ ಅದೇ ಒಂದು ಲುಕ್ಕಾಗಿ ಕಾಣಿಸುತ್ತೆ. ಇದನ್ನು ಕೂಡ ನಾನು ಮೀಶೋನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂದು. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿ ಕಾಣಿಸ್ತದೆ, ಒಂದು ಕಲರ್ಫುಲ್ಲಾಗಿ ಮ್ಯಾಟ್ ಬಂದು. ಇನ್ನು ಹುಡುಗ್ರಿಗೆ ಬಂದು ಸ್ಯಾಟರ್ಡೇಯಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸನೇ ರಜಾ ಇತ್ತು. ಸೊ ಇನ್ನು ಇವ್ರ ಮನೇಲಿದ್ದರೆ ಬೆಳಿಗ್ಗೆ ಟಿ ವಿ ಆನ್ ಮಾಡಿದ್ರೆ ಸಾಕು, ಸಂಜೆ ತನಕ ಟಿ ವಿ ಮನೇಲಿ ಓಡ್ತಾನೆ ಇರುತ್ತೆ. ಟಿ ವಿ ಬಿಟ್ಟು ಯಾವ ಕಡೆಗೂ ಜ್ಞಾನನೇ ಇರಲ್ಲ ಅವ್ರಿಗೆ. ಅದು ಸೋಫಾ ಫಿಕ್ಸ್ ಅವ್ರಿಗೆ ರಿಸರ್ವೇಷನ್ ಮಾಡಿರೋ ಜಾಗ ಅಂತಲೇ ಹೇಳ್ಬೋದು. ಮನೇಲಿದ್ದಾಗ ಯಾವಾಗಲೂ ಎನಿ ಟೈಮ್ ಫೋನು ಇಲ್ಲ ಟಿ ವಿ ನೋಡ್ತಾ ಇರೋದೇ ಕೆಲಸ. ಸೊ ರಿಮೋಟ್ಗೂ ಇವಾಗಲೂ ಕೂಡ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಆಲ್ರೆಡಿ ಬಂದು. ಇವಾಗ ಹೊರಗಡೆ ಎಲ್ಲ ಸ್ವಲ್ಪ ಮೋಡ ಇದೆ ಗೈಸ್. ಇವಾಗ ಮಳೆ ಬರುತ್ತೆ ಅಂತ ಅನಿಸುತ್ತೆ. ಲೈಟಾಗಿ ಬಂದು ಆಲ್ರೆಡಿ ಹೋಗಿದೆ ಮಳೆ, ಮತ್ತೆ ಬರ್ಬೋದು. ನಾನು ಬಂದು ಒಂದು 1/2 ಅವರ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೇ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಬೇಕಿದ್ರೆ ಕ್ಯಾರೆಟ್ ಪಾಯಸನ ಮಾಡೋಣ. ಇನ್ನೂ ಟೈಮ್ ಇದೆ ಕ್ಯಾರೆಟ್ ಕೀರ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಹೇಗಿದ್ರು ಕಡಲೆಕಾಳ್ದು ಉಸ್ಲಿ ಎಲ್ಲ ಕೊಟ್ಟಿದ್ನೆಲ್ಲ ತಿಂತಾ ಇರ್ತಾರೆ. ಸೊ ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟು ಕಿಚನಿಗೆ ಬಂದು ಇನ್ನು ಯಾವಾಗಿದ್ರೂ ನಾನೇ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಮುಗಿಸ್ಬಿಟ್ಟು ಫೈನಲ್ ಆಮೇಲೆ ಆರಾಮಾಗಿ ಕೂತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಅದನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ಕ್ಯಾರೆಟ್ ಬಂದು ನಾನು ಬುಕ್ ಮಾಡಿದ್ದೆ. ಬಟ್ ಏನಪ್ಪ ಅಂದರೆ ಅದು 1/4 kg ಏನೋ ಬಂದಿತ್ತು ಅಷ್ಟೇ. ನಾನು ಒಂದು 3/4 kg ಅಷ್ಟು ಕ್ಯಾರೆಟ್ನ ಬುಕ್ ಮಾಡಿದ್ದೆ. ಸೊ ಬಟ್ ಅದು 1/4 kg ಅಷ್ಟೇ. 1/4 kgಗೆ ಅಂದರೆ 1-2 ಮೀಡಿಯಮ್ ಸೈಜಲ್ಲಿ 1-2 ಕ್ಯಾರೆಟ್ ಅಷ್ಟೇ ಬಂದಿದ್ದು. ಬಟ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಪರವಾಗಿಲ್ಲ ಸದ್ಯಕ್ಕೆ ಆಗುತ್ತೆ ಅಂದರೆ ಕ್ಯಾರೆಟ್ ಪಾಯಸಕ್ಕೆ ಸದ್ಯಕ್ಕೆ ಆಗುತ್ತೆ. ಬಟ್ ನಾಳೆಗೆ ಯೂಸ್ ಮಾಡ್ಕೋಬೇಕು ಅಂದರೆ ಮತ್ತೆ ನಾನು ತೊಗೋಬೋದು ಅಂತ ಅಂದ್ಕೊಂಡು ಅದನ್ನೇ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಸರ್ಕಲ್ ರೀತಿ ಕ್ಲೀನಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಂತೂ ಸಖತ್ತಾಗಿ ಆಗುತ್ತೆ ಕ್ಯಾರೆಟ್ ಕೀರ್ ಬಂದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಯಾವಾಗಲೂ ಕ್ಯಾರೆಟ್ ಅಲ್ವಾ ಅದು ಇದು ಮಾಡ್ತಿರ್ತೀವಲ್ವ, ಸ್ವಲ್ಪ ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದನ್ನು ಫ್ರಿಜ್ಜಲ್ಲಿ 1-2 ದಿನ ಆರಾಮಾಗಿ ನಾವು ಇಟ್ಕೊಂಡು ಕೂಡ ತಿನ್ಬೋದು. ಹಾಗೆ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರಂತೂ ಸಖತ್ ಡಬಲ್ ರುಚಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ತೊಳೆದಿರೋ ಕ್ಯಾರೆಟ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 5-6 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು, ಹಸಿ ಹಾಲನ್ನೇ ಹಾಕ್ಕೊಂಡು 1-2-3 ವಿಷಲ್ ನಾನು ಇದನ್ನು ಚೆನ್ನಾಗಿ ಕೂಗಿಸ್ಕೊತೀನಿ. ಅಥವಾ 1-2 ವಿಷಲ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಬೇಗನೆ ಕುಕ್ ಆಗಿಬಿಡುತ್ತೆ. ಕ್ಯಾರೆಟು ಏನಿದೆ ನೋಡ್ತಿರ್ಬೋದು ಎಷ್ಟು ಒಳ್ಳೆ ಗಮ್ ಅಂತ ಇರುತ್ತೆ ಗೊತ್ತಾ. ಇದು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ಕ್ಯಾರೆಟ್ ಎಲ್ಲ ಹಾಲಲ್ಲೆಲ್ಲ ಬೆಂದಿರುತ್ತೆ. ತುಂಬಾ ಮ್ಯಾಶ್ ಆಗಿರೋ ರೀತಿ ನಮಗೆ ಬೆಂದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಇದೆಲ್ಲ ಸ್ವಲ್ಪ ಕೂಲ್ ಆಗಬೇಕು. ನಾವು ಇದನ್ನು ಪೇಸ್ಟ್ ರೀತಿಯಲ್ಲೇ ಗ್ರೈಂಡ್ ಮಾಡ್ಕೋಬೇಕಲ್ವ. ಸೊ ಕೂಲ್ ಆಗಲಿ ಅಂತ ಹೇಳಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಹಾಗೆಯೇ ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಪಾಕ ತೊಗೊಳ್ಳೋಣ, ಬೆಲ್ಲದ ಪಾಕನ ಅಂತ ಅಂದ್ಬಿಟ್ಟು. ಪಾಕ ಅಂದರೆ ಬರೀ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ಪೂರ್ತಿ ಸಕ್ಕರೆಯಲ್ಲಿ ನಾನು ಯೂಸ್ ಮಾಡಿ ಮಾಡ್ತಾಯಿಲ್ಲ, ಅಥವಾ ಪೂರ್ತಿ ಬೆಲ್ಲನೂ ಕೂಡ ಹಾಕ್ಕೊಂಡಿಲ್ಲ. 3/4 ಭಾಗದಷ್ಟು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ಇದನ್ನೇನು ಪಾಕ ಬರ್ಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕುದ್ದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಹಾಗೆಯೇ ಪಕ್ಕದಲ್ಲಿ ಕೂಡ ಇನ್ನೊಂದು ಸ್ಟವ್ನು ಕೂಡ ಆನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಟೋಟಲಿ ಕ್ಯಾರೆಟ್ ಕೀರ್ಗೆ ನಾನು 1/2 ಲೀಟರ್ ಹಾಲನ್ನ ಬಳಸ್ತಾ ಇದ್ದೀನಿ. ಸೊ ಮುಂಚಿತವಾಗಿ ಬೇಯಿಸ್ಕೊಳ್ಳೋದಕ್ಕೆ ಒಂದು 1/4 ಲೀಟ್ರ್ಗಿಂತ ಸ್ವಲ್ಪ ಕಡಿಮೆನ ಹಾಲನ್ನು ಹಾಕ್ಕೊಂಡೆ. ಇನ್ನು ಮಿಕ್ಕಿರುವಂಥ ಹಾಲನ್ನೆಲ್ಲ ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಹಾಲು ಕೂಡ ಸ್ವಲ್ಪ ಕುದಿ ಬರ್ತಾ ಇದೆ.
ಇನ್ನು ಬೆಲ್ಲದ ನೀರು ಕೂಡ ಕರಗಿದೆ. ಇನ್ನು ಕ್ಯಾರೆಟು ಗೋಡಂಬಿ ಎಲ್ಲ ಚೆನ್ನಾಗಿ ಕೂಲಾಗಿತ್ತು. ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತಂತೆಯೇ ಈ ರೀತಿ ಪೇಸ್ಟ್ ರೀತಿಯಲ್ಲೇ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದನ್ನು ಕುದೀತಾ ಇರುವಂಥ ಹಾಲಿಗೆ, ಅಂದರೆ ಸ್ವಲ್ಪ ಕುದಿ ಬಂದರೆ ಸಾಕು ಹಾಲು, ಆ ಟೈಮಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಾನು ಏನು ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಈ ರೀತಿ ಬೆಲ್ಲನ ಫಿಲ್ಟರ್ ಮಾಡಿ ಆ ನೀರನ್ನು ಇದರೊಳಗಡೆ ಸೇರಿಸ್ಕೊಂಡ್ರೆ ತುಂಬಾ ಸಖತ್ತಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಆದಷ್ಟು ಗಟ್ಟಿ ಇದ್ರೇ ಚೆನ್ನಾಗಿರುವಂಥದ್ದು ಇದು ಬಂದು. ಹಾಗೆಯೇ ಇನ್ನೊಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ದ್ರಾಕ್ಷಿ ಗೋಡಂಬಿನೆಲ್ಲ ಹುರಿದ್ಬಿಟ್ಟು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇದೇ ಟೈಮಲ್ಲಿ ಇದೇ ಒಂದು ಪ್ಯಾನ್ಗೆ ಶಾವಿಗೆನೂ ಕೂಡ ಹುರಿದ್ಬಿಟ್ಟು ತುಪ್ಪದಲ್ಲಿ ಹಾಕೋಬೋದು. ಸೊ ನಾನು ಅದನ್ನು ಶಾವಿಗೆನ ಸ್ಕಿಪ್ ಮಾಡಿದ್ದೀನಿ. ಗೈಸ್, ಹಾಲು ಖೀರು ರೆಡಿ ಆಯಿತು. ಸೊ ಶಾವಿಗೆ ಐತೆ ಅಂತ ಅಂದ್ಕೊಂಡೆ, ಬಟ್ ಶಾವಿಗೆ ಇರಲಿಲ್ಲ. ಹಾಗಾಗಿ ಶಾವಿಗೆ ಒಂದು ಸ್ಕಿಪ್ ಮಾಡಿದ್ದೀನಿ. ಇನ್ನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನೆಲ್ಲ ಹುರಿದ್ಬಿಟ್ಟು ಹಾಕಿದ್ದೀನಿ. ಸೊ ಗಮ್ ಅಂತ ಇದೆ. ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಖೀರು ಏನು ಬೇಕಿದ್ರೂ ಹೇಳ್ಬೋದು. ಸೊ ಇದನ್ನು ಗಟ್ಟಿ ಆಗಬೇಕು, ಗಟ್ಟಿ ಆದರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಸೊ ಇದೇ ರೀತಿನ ಚೆನ್ನಾಗಿರುತ್ತೆ. ಸೇಮ್ ಪಾಯಸ ಎಲ್ಲ ತಿಂತೀವಲ್ಲ ಆ ರೀತಿ ಇರುತ್ತೆ. ಸೊ ಒಂಚೂರು ಕುದ್ದು ಗಟ್ಟಿ ಆದರೆ ಖೀರ್ ಥರ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. ಸೊ ಗಮ್ ಅಂತ ಇದೆ ಈಗ ಬಂದಿದ್ದು. ಕ್ಲೋಸ್ ಮಾಡಿಬಿಟ್ಟು ಸೊ ರೆಡಿ ಆಯ್ತು. ಇವಾಗ ಇಷ್ಟೇ, ಇನ್ನು ಅಡುಗೆ ಪ್ರಿಪ್ರೇಷನ್ ಅಂತ ಇನ್ನೇನಿಲ್ಲ. ದೀಪಾವಳಿ ಸ್ಪೆಷಲ್ ಅಂತ ಇಷ್ಟೇ ಅಡುಗೆ ಇರುವಂಥದ್ದು. ಇನ್ನು ತಿಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆಯೋದಷ್ಟೇ ಬಾಕಿ. ಇನ್ನು ಮತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಬೇಕು, ಹೊಸ್ಲ ಹತ್ರ ಮತ್ತು ದೇವ್ರ ಮನೆಯಲ್ಲೆಲ್ಲ ಹಚ್ಚಬೇಕು ಅಷ್ಟೇ. ಹೆಣ್ಮಕ್ಳುಗಳಿಗೆ ಈ ರೀತಿ ಹಬ್ಬ ಅಂದರೆ ಖುಷಿಗಿಂತ ಡಬಲ್ ಕೆಲಸನೇ ಇರುತ್ತೆ. ಹಬ್ಬ ಅನ್ನೋದು ಬರೀ ನೆಪ ಮಾತ್ರ ಅಂತ ಅನ್ಬೋದು, ಕೆಲಸನೇ ಜಾಸ್ತಿ ಅದರಲ್ಲೂ ಮನೇಲಿರುವಂಥ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಮನೇಲಿರುವಂಥವ್ರಿಗೂ ಅಲ್ಲ, ಹೊರಗಡೆ ಹೋಗಿ ದುಡಿಯುವಂಥವ್ರಿಗೂ ಅಷ್ಟೇ ಪಟ್ಟೆ ಕೆಲಸನೇ ಇರುತ್ತೆ. ಇನ್ನು ಹಬ್ಬದ ದಿನಗಳಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ ಅಂತೆ, ಮತ್ತು ಪೂಜೆ ಅದು ಇದು ಅಂತ ಅಂದ್ಕೊಂಡು ಅವತ್ತು ಇಡೀ ದಿನ ಅಡುಗೆ ಮನೇಲೆ ಕಳೆದೋಗ್ಬಿಡುತ್ತೆ. ಸೊ ಫೈನಲಿ ಅಡುಗೆ ಮನೆ ಕೆಲಸ ಮುಗೀತು ಇವಾಗ. ಸೊ ಸಿಂಕಲ್ಲಿ ಬಂದಷ್ಟು ಪಾತ್ರೆ ಇದೆ, ಅದನ್ನೆಲ್ಲ ತೊಳಿಬೇಕು ಇವಾಗ. ಇನ್ನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಟೆರಸ್ ಮೇಲೆ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಬಂದಿದ್ದಾಯಿತು ಮನೆಗೆ ಮತ್ತೆ ವಾಪಸ್ಸು. ಆಲ್ರೆಡಿ ನಾನು ಅಲ್ಲಿಗೆ ಹೋಗೋ ಮುಂಚೆನೇ ಸ್ವಲ್ಪ ದೀಪಗಳನ್ನೆಲ್ಲ ಏನಿತ್ತು ಇದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಬಿಟ್ಟು ಹೋಗಿದ್ದೆ. ಅದು ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಬಂದು ನೆಕ್ಸ್ಟು ಆ ದೀಪಗಳಿಗೆಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಬಟ್ಟೆಲಿ ಒರೆಸ್ಕೊಂಡು ಅರಿಶಿನ ಕುಂಕುಮನೆಲ್ಲ ಹಾಕಿ, ಬತ್ತಿನ ಹಾಕಿ, ಎಣ್ಣೆನ ಹಾಕಿ ಫುಲ್ಲೆಲ್ಲ ಇಡೋಣ. ಸ್ವಲ್ಪ ಹೊರಗಡೆ ಎಲ್ಲ ಹೊಸ್ಲ ಹತ್ರ ಮತ್ತು ಮೆಟ್ಲ ಹತ್ರ ಎಲ್ಲ ಇಡೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ದೀಪಗಳು ನಾನು ಹೋದ್ಸಲ ಪರ್ಚೇಸ್ ಮಾಡಿದ್ದೆ, ಇನ್ನೊಂದಷ್ಟು ದೀಪಗಳು ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಸಣ್ಣ ಪುಟ್ಟ ದೀಪಗಳನ್ನೆಲ್ಲ ಹೊರಗಡೆ ಇಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರ ಮನೆ ಹೊಸ್ಲ ಹತ್ರ ಎಲ್ಲ ಇಡ್ತಾಯಿದ್ದೀನಿ. ಈ ದೀಪಾವಳಿ ಹಬ್ಬದ ದಿನ ನಾವು ಎಷ್ಟು ದೀಪಗಳನ್ನ ಹಚ್ತೀವಿ, ಎಷ್ಟು ದೀಪಗಳನ್ನ ಬೆಳಗ್ತೀವಿ ಮನೆಯದು ಅನ್ನೋದೇ ಮುಖ್ಯ ಆಗಿರುತ್ತೆ. ಅಷ್ಟು ಒಂದು ಮನೇಲಿ ಪ್ರಕಾಶಮಾನವಾದಂಥ ಬೆಳಕು ಬರುತ್ತೆ. ಆ ಬೆಳಕಿನ ಥರನೇ ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ, ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಹಾಗೆಯೇ ಇಂದಿನ ಪುರಾಣಗಳಲ್ಲೂ ಕೂಡ ಇರೋದಂತೂ ನಿಜ. ಅಂದರೆ ಮನೇಲಿ ತುಂಬಾ ಬೆಳಕು ಅನ್ನೋದು ಹೊಳಿತಾ ಇರಬೇಕಂತೆ ಇಂಥ ಟೈಮ್ಗಳಲ್ಲಿ. ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ, ಎಷ್ಟು ಹಣತೆಗಳನ್ನ ಹಚ್ಚೋಕ್ಕಾಗುತ್ತೋ ಅಷ್ಟು ಒಂದು ಹಣತೆಗಳನ್ನ, ದೀಪಗಳನ್ನ ಮನೆ ಒಳಗಡೆ ಮನೆ ಹೊರಗಡೆ ಹಚ್ತಾ ಇರಬೇಕಂತೆ. ಸೊ ನಾನು ಎಷ್ಟು ಸಾಧ್ಯನೋ ಅಷ್ಟು ಒಂದು ದೀಪಗಳನ್ನ ಇಟ್ಕೊಂಡೆ. ಸೊ ಹೊರಗಡೆ ಬಂದು ನಮ್ಮದು ಏನಿದೆ ನಮ್ಮದು ವಿಂಡೋ ಅಲ್ಲೊಂದೆರಡು ದೀಪನ ಇಟ್ಕೊಂಡೆ, ತುಳಸಿ ಕಟ್ಟೆ ಹತ್ರ ಮತ್ತು ಮೇನ್ ಡೋರ್ ಹೊಸ್ಲ ಹತ್ರ ಇಟ್ಕೊಂಡೆ. ಹಾಗೆಯೇ ಈ ರೀತಿ ಮೆಟ್ಲುಗಳೇನಿದೆ ಇದರಲ್ಲೂ ಕೂಡ ಒಂದು 4-5 ದೀಪಗಳನ್ನ ಇಟ್ಕೊಂಡೆ. ಸೊ ಹುಡುಗರಿರೋ ಮನೇಲಿ ಸ್ವಲ್ಪ ಕಾಲು ಟೆಚ್ಚಾದರೆ ಬೀಳ್ಸೋದು, ಎಣ್ಣೆಲ್ಲ ಚೆಲ್ಲೋಗೋದು ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಹಾಗಾಗಿ ಎಕ್ಸ್ಟ್ರಾ ಒಳಗಡೆ ಮನೆ ಒಳಗಡೆ ಎಲ್ಲೂ ಕೂಡ ಹಚ್ಲಿಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಈ ರೀತಿ ಮೆಟ್ಲಲ್ಲೆಲ್ಲ ಹಚ್ಚಿದೆ. ಸೊ ಇನ್ನು ಆಲ್ರೆಡಿ ಎಲ್ಲ ಕೂಡ ಪಟಾಕಿಗಳನ್ನ
ಸಿಡಿಸ್ತಾ ಇದ್ದಾರೆ. ಹೊರಗಡೆ ಅಂತೂ ನೋಡೋದೇ ಒಂಥರ ಖುಷಿ ದೀಪಾವಳಿ ಹಬ್ಬದ ದಿನ. ಸೊ ಇನ್ನೇನು ನಮ್ಮದು ಎಲ್ಲ ಕೆಲಸ ಮುಗೀತು. ಫೈನಲಿ ದೀಪನೂ ಕೂಡ ಹಚ್ಚಿದ್ದಾಯಿತು. ದೀಪಾವಳಿನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಇನ್ನೇನು ಪೆಂಡಿಂಗು, ಮಕ್ಕಳು ಕೂಡ ಕಾಯ್ತಿರ್ತಾರೆ ತುದಿಗಾಲಲ್ಲಿ ಪಟಾಕಿ ಹೊಡಿಲೇಬೇಕಲ್ವ. ಸೊ ಓಕೆ ಅಂತ ಹೇಳಿಬಿಟ್ಟು ಪಟಾಕಿನೆಲ್ಲ ಅಂದರೆ ಸಿಡಿಯೋ ಪಟಾಕಿಗಳನ್ನ ಯಾವುದು ಕೂಡ ನಾನು ತೊಗೊಂಡಿಲ್ಲ. ಸಿಡಿಯೋ ಪಟಾಕಿಗಳನ್ನೆಲ್ಲ ಅಲ್ಲೇ ಇಟ್ಟು ಸದ್ಯಕ್ಕೆ ಏನು ಹಚ್ತೀವಿ ನಾವು ಅದನ್ನು ಮಾತ್ರ ತೊಗೊಂಡು ಹೊರಗಡೆ ತೊಗೊಬಂದೆ. ಬಟ್ ಪಟಾಕಿಗಳನ್ನ ಇಟ್ಕೊಂಡಾಗ ಈ ರೀತಿ ದೀಪಗಳ ಹತ್ರ ಮಕ್ಳ ಹತ್ರ ಸ್ವಲ್ಪ ಹುಷಾರಾಗೇ ಇರಬೇಕು. ನಾನು ತುಂಬಾ ಇದರಲ್ಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊತೀನಿ. ಜಾಸ್ತಿ ಅವ್ರ ಕೈಲಿ ಆ ರೀತಿ ಸಿಡಿಯೋ ಪಟಾಕಿಗಳನ್ನೂ ಕೊಡೋಕ್ಕೆ ಹೋಗಲ್ಲ. ಮತ್ತು ಸ್ವಲ್ಪ ಹುಷಾರಾಗಿರ್ತೀನಿ. ಈ ರೀತಿ ಸ್ವಲ್ಪ ನನ್ನದು ಕೆಲಸಗಳು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಮಕ್ಕಳಿರೋ ಮನೇಲಿ ಈ ರೀತಿ ನಾವು ಕೆಲಸಗಳಲ್ಲಿ ಬ್ಯುಸಿ ಆದರೆ ನಮ್ಮ ಇದರಲ್ಲಿ ನಾವು ಅವ್ರನ್ನ ಮರ್ತೋದ್ರೆ ಅನಾಹುತ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲನೂ ಒಳಗಡೆನೇ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪನೇ ತೊಗೊಬಂದು ಮಕ್ಳುಗಳೆಲ್ಲ ಹಚ್ಚಿಕೆ ಕೊಡ್ತಾಯಿದ್ದೀನಿ. ಫಸ್ಟು ಸುರ್ಸುರು ಬತ್ತಿ ಇದ್ದೇ ಒಂಥರ ಖುಷಿ ಮಕ್ಕಳಿಗೆ, ನನಗೆಲ್ಲ. ಸೊ ಇಲ್ಲೇ ದೀಪ ಎಲ್ಲ ಹಚ್ಚಿದ್ನಲ್ಲ, ಅದೇ ದೀಪದಲ್ಲೇ ಹಚ್ಕೊತಾ ಇದ್ದೀವಿ ಎಲ್ಲರೂ. ಮೋಕ್ಷಿ ಹಿಂದಿನ ವೀಡಿಯೋದಲ್ಲೆಲ್ಲ ಸ್ವಲ್ಪ ಭಯಪಟ್ಟ ಹಚ್ಚೋಕ್ಕೆ, ಈ ವಿಡಿಯೋದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ, ಖುಷಿಯಿಂದ ಹಚ್ತಾ ಇದ್ದ. ಸೊ ಗೈಸ್, ಇವಾಗ ಊಟ ಟೈಮು. ಆವಾಗಲೇ 9 ಆಗಿದೆ. ನಂದು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಪಟಾಕಿನೆಲ್ಲ ಹೊಡೆದಿದ್ದಾಯಿತು. ಇಷ್ಟ ತನಕ ಎಂಜಾಯ್ ಮಾಡಿದ್ದಾಯಿತು. ಸೊ ನಮ್ಮ ಮನೆಯ ದೀಪಾವಳಿ ಹಬ್ಬ ಇವತ್ತಿನ ದಿನ ಹೀಗಿತ್ತು ಅಂತ ಹೇಳ್ಬೋದು. ಸೊ ಹಾಗೆ ಇವಾಗ ಊಟನೂ ಕೂಡ ಹಾಕೊಂಡಿದ್ದೀನಿ ಪ್ಲೇಟಿಗೆ ಬಂದು. ಸಿಂಪಲಾಗೇ ಮತ್ತೆ ನಾನು ಅನ್ನ ಸಾಂಬಾರು ಏನು ಮಾಡೋಕ್ಕೋಗಿಲ್ಲ, ಇದೇ ಹೆವಿ ಅಂತ ಅನ್ನಿಸ್ತು. ಹಾಗಾಗಿ ಇದೇ ಸಾಕಾಗತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಇವಾಗ ಇದನ್ನೇ ಸಿಂಪಲಾಗಿ ತಿನ್ನೋಣ, ಸೊ ಇದನ್ನೇ ಖಾಲಿ ಮಾಡೋಣ ಅಂದ್ಬಿಟ್ಟು ಇವಾಗ ಮತ್ತೆ ಅನ್ನ ಸಾಂಬಾರು ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಪುಳಿಯೋಗರೆ, ಸೌತೆಕಾಯಿ, ಹಾಗೆಯೇ ಕ್ಯಾರೆಟ್ ಕೀರ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಕಡಲೆಕಾಳು ಉಸ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದೇ ಹೆವಿ ಆಗ್ಬಿಡುತ್ತೆ ಊಟ ಇವಾಗ. ಸೊ ಖಾಲಿ ಮಾಡ್ಬೇಕು ನಾನು ಇವಾಗ ಇದನ್ನು. ಸೊ ಹಾಗೆಯೇ ವಿಡಿಯೋನ ಕೂಡ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.